ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ರೂಮ್ ಮೇಕ್ ಓವರ್ ಪಾರ್ಟ್ 3 ವ್ಲಾಗ್ ಇದಾಗಿರುತ್ತೆ. ಫೈನಲಿ ವಾಲ್ ಪೇಂಟ್ ಆಯಿತು. ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಅಬ್ಸ್ಟ್ರಾಕ್ಟ್ ಮೋಲ್ಡಿಂಗ್ ಕೂಡ ಮಾಡಿದ್ವಿ. ತುಂಬ ಕ್ರಿಯೇಟಿವ್ ಆಗಿ ಹಾಗೆ ಸೂಪರಾಗಿ ಬಂತು ಅಂತ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಮ್ಮದು ಫಸ್ಟ್ ಪ್ರಾಜೆಕ್ಟ್ ಆಗಿರೋದ್ರಿಂದ ನಿಮ್ಮಲ್ಲಿ ಯಾರಾದರೂ ರೂಮ್ ಮೇಕ್ ಓವರ್ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಐಡಿಯಾ ಸಿಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಈ ರೂಮ್ಗೆ ಮತ್ತಷ್ಟು ಅಂದ ಹೆಚ್ಚಿರೋದು ರ್ಯಾಟ್ ಆ್ಯಂಡ್ ವುಡ್ ಫರ್ನಿಚರ್. ನನಗೆ ಬಹಳ ವರ್ಷಗಳಿಂದ ಆಸೆ ಇತ್ತು, ಇದರಿಂದಾನೇ ಮೇಕ್ ಓವರ್ ಮಾಡಬೇಕು, ರೂಮ್ ಕಂಪ್ಲೀಟ್ ಆಗಿ ನಮ್ಮ ಇಂಡಿಯನ್ ವೈಬ್ ಇರಬೇಕು, ಆ ಥೀಮಲ್ಲೇ ಮಾಡಬೇಕು ಅಂತ ಇತ್ತು. ಸೊ ಫೈನಲಿ ಬಹಳ ವರ್ಷಗಳಾದಮೇಲೆ ನನ್ನ ಕನಸು ಇವಾಗ ನನಸಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ನನ್ನ ದೊಡ್ಡ ಮಗಳಿಗೋಸ್ಕರ ನಾನು ಮಾಡಿಕೊಟ್ಟಿರೋದು. ಅವಳು ತುಂಬಾ ಇಷ್ಟಪಟ್ಲು. ಸೊ ಫರ್ನಿಚರ್ಸ್ ಎಲ್ಲ ಇಟ್ಟಿದ್ದಾದ್ಮೇಲೆ ರೂಮ್ ಈ ರೀತಿ ಕಾಣಿಸ್ತಾ ಇದೆ. ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನನ್ನ ಮೇಯ್ನ್ ಫೇವ್ರೆಟ್ ಪ್ಲೇಸ್ ಅಂತ ಅಂದರೆ ಈ ಮಿರರ್. ನೀವು ಕೇಳ್ಬೋದು ಮಿರರ್ ಬೆಡ್ ಆಪೋಸಿಟಲ್ಲಿ ಇದೆ ಅಂತ ಹೇಳ್ಬಿಟ್ಟು. ನೈಟ್ ಟೈಮ್ ನಾನು ಕ್ಲಾತಿಂದ ಕವರ್ ಮಾಡ್ತೀನಿ, ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ರಿಮೂವ್ ಮಾಡ್ತೀನಿ. ಫ್ಲೋಟಿಂಗ್ ಶೆಲ್ಫ್ ಕೂಡ ರ್ಯಾಟನಲ್ಲೇ ತರಿಸಿದ್ದೀನಿ. ಸೊ ಚೆನ್ನಾಗಿದೆ ಅದು ಒಂದು. ಮತ್ತೆ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟಿದ್ದೀನಿ ಎದ್ದ ತಕ್ಷಣ ಮಕ್ಕಳು ನೋಡೋದಕ್ಕೋಸ್ಕರ. ಇರೋದು ಅಮೆರಿಕಾದಲ್ಲೇ ಆದ್ರೂ ಈ ರೂಮಿಗೆ ಬಂದಿದ ತಕ್ಷಣ ನಾವು ಇಂಡಿಯಾದಲ್ಲೇ ಇದೀವಿ ಅನ್ನೋ ಒಂದು ಫೀಲ್ ಕೊಡುತ್ತೆ. ಅದೇ ನನಗೂ ಬೇಕಾಗಿದ್ದು. ನಿಮ್ಗೆ ಯಾರಿಗಾದ್ರೂ ಫರ್ನಿಚರ್ಸ್ ಲಿಂಕ್ ಬೇಕು ಅಂತ ಅಂದ್ರೆ ಅಥವಾ ಈ ಮೇಕ್ ಅವರ್ಗೆ ಎಷ್ಟು ಖರ್ಚಾಯ್ತು ಅನ್ನೋದಾದ್ರೆ ಎಲ್ಲ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ. ಹೇಗಿದೆ ರೂಮ್? ಇಷ್ಟ ಆಯ್ತಾ? ನೈಸ್. ಇದಾಗಿತ್ತು ಇವತ್ತಿನ ನನ್ನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.